ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ನಾವು ರೆಡಿಯಾಗಿ, ಇವತ್ತು ನಮ್ಮ ಆ್ಯನಿವರ್ಸರಿ, ಮದುವೆ ಆಗಿ 7 ವರ್ಷ ಆಯಿತು. ಸೊ ಫಸ್ಟ್ ಈಗ ಟೆಂಪಲ್ಗೆ ಹೋಗ್ಬಿಡೋಣ ಬನ್ನಿ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಈಗ ಆರ್ಯ ಅಮ್ಮನ ಮನೇಲಿದ್ದಾನೆ, ಅವನನ್ನು ಕರ್ಕೊಂಡು ನಾವು ಫಸ್ಟ್ ಟೆಂಪಲ್ಗೆ ಹೋಗಬೇಕು. ಅಲ್ಲೆಲ್ಲಿ ಕ್ಲೋಸ್ ಆಗಿಬಿಡುತ್ತೆ ಅಂತ ಟೆನ್ಷನು. ಸೊ ಅದಾದ್ಮೇಲೆ ನಾನು ಹೋಗ್ತಾ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ನಾವು ಅಮ್ಮನ ಮನೆ ಹತ್ರ ಬಂದ್ವಿ. ಆರ್ಯನ್ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮಮ್ಮ ಎಲ್ಲ ರೆಡಿ ಮಾಡಿ, ಅವನನ್ನು ರೆಡಿ ಮಾಡಿ, ಅವ್ನಿಗೆ ನಿದ್ರೆ ಬಂದ್ಬಿಟ್ಟಿತ್ತು. ಆ್ಯಕ್ಚುಲಿ ಬೇಡ, ಅವನನ್ನ ಮಲ್ಕೋತಾನೆ, ಬೇಡ ಬಿಡಿ ಅಂತ ಅಂದರು. ನಾವು ಇಲ್ಲ, ಇವತ್ತು ಆ್ಯನಿವರ್ಸರಿ, 4 ಜನ ಹೋಗಬೇಕು ದೇವಸ್ಥಾನಕ್ಕೆ ಅಂತ ಬಂದ್ವಿ. ಫ್ರೆಂಡ್ಸ್, ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಗರ್ಗೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವನು ಲಾಸ್ಟ್ ಟೈಮ್ ಇವ್ನು ಕರ್ಕೊಂಡೋಗಿರ್ಲಿಲ್ವಲ್ಲ, ಅಥರ್ವನ್ನ ಕೇಳ್ತಾ ಇದ್ದ, ಅಮ್ಮ ಹೋಗೋಣ ಅಂತ. ಇವನು ಬಹಳ ತರಲೆ ನಮ್ಮಮ್ಮ ಹೇಳಿದ್ರು, ಅವ್ನು ಮಲ್ಕತನ ಕಣೆ, ಈಗ ಬೇಡ ಅಂತ. ನಾನು ಎಲ್ಲೂ ಕರ್ಕೊಂಡು ಹೋಗಲ್ವಲ್ಲ, ಇವನ್ನ ಕರ್ಕೊಂಡು ಹೋಗೋಣ ಅಂದ್ರೆ ಫುಲ್ ನಕ್ರ ಮಾಡ್ತವನೆ. ನಿದ್ದೆ ಬೇರೆ ಬಂದ್ಬಿಟ್ಟೈತೆ ಅಂತ. ಏನಪ್ಪ ಹಾಕು, ಸಾಂಗ್ ಪ್ಲೇ ಮಾಡು. ಅದ್ ನೋಡ್ಬಿಟ್ಟು ಅವ್ನು ಫುಲ್ ಖುಷಿ ನೋಡು. ಅವನು ಆಡು ಮರಿ ನೋಡ್ಬಿಟ್ಟು ಆಡು. ಎದ್ರಕೋತಾನೆ. ಏನು ಮಾಡಲ್ಲ, ಬಾರ ಪಪ್ಪ ಹಿಡ್ದು. ಬನ್ನಿ ಕೊಡ್ತೇನೆ, ಬನ್ನಿ. ಬಿಡಿ ಪಾಪ, ಆಟ ಏನು ಮಾಡಲ್ಲ ಅದು. ಏನು ಮಾಡ ಬಿಡು ನವೀನ್. ಅವನು ಅದ್ ನೋಡಿ ಖುಷಿ ಪಡ್ತಾನೆ. ಈಗ ಬರೀ ಎದ್ರುಕೊಳ್ಳೋದೇ ಆಗುತ್ತೆ, ಇಲ್ಲ ಅಂದ್ರೆ. ಬಾ 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 ಬನ್ನಿ. ಏನು ಈ ನನ್ನ ಮಗಂದು ಇವನು ಮಾಡ್ತಾನ ನೋಡೋಣ. ಸುಮ್ಮನೆ ನೋಡ್ಕೋಯ್ತು. ಮಮ್ಮಿ ಮೇಡ, ಆರ್ಯ ಹ್ಞೂ. ಎಷ್ಟು ತರಲೆ ಮಾಡ್ತಾನೆ ಗೊತ್ತಾ. ಕಾರಲ್ಲಿ ತಾನೇ ಸ್ಟೇರಿಂಗ್, ಅವ್ರ ಅಪ್ಪನ ಸ್ಟೇರಿಂಗ್ ಬಿಡು, ನಾನು ಸ್ಟೇರಿಂಗ್ ತಿರುಗಿಸ್ಬೇಕು. ನನ್ನ ಹತ್ರ ಕುತ್ಕೋತಾ ಇಲ್ಲ. ನಾನು ಡ್ರೈವಿಂಗ್ ಸೀಟಲ್ಲೇ ಕುತ್ಕೋಬೇಕು, ನಾನು ಸ್ಟೇರಿಂಗ್ ತಿರುಗಿಸ್ಬೇಕು ಅಂತ. ಯಪ್ಪ ಕೋಟ್ ಅವನ್ಗೆ ಅದ್ ಕೊಡು ಅಂತ. ಕೊಡು, ಇಟ್ಕತಾನೆ ಅದನ್ನ. ಸೀಬೆಹಣ್ಣು ಕೊಡು. ಮತ್ತೆ ಬಾಯ್ ಬಾಯ್. ಫ್ರೆಂಡ್ಸ್, ಈಗ ನಾವು ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಂತ ಅಂದ್ಬಿಟ್ಟು ಹೊರಗೆ ಹೋಗ್ತಾ ಇದ್ದೀವಿ. ಸೊ ಬೆಳಿಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದಿದ್ದಾಯಿತು. ನಾನು ಈ ಔಟ್ಫಿಟ್ಟನ್ನು ವೇರ್ ಮಾಡಿದ್ದೀನಿ. ತೋರಿಸಿ, ನನ್ನ ಡ್ರೆಸ್ಸು ಫುಲ್ ಇದು ಲೆಂತ್ ಇದೆ ಆಯಿತಾ, ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿದೆ. ನವೀನ್ ಅವರು ಯಾವಾಗಲೂ ವೈಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತಾರೆ. ನನಗೂ ಇಷ್ಟ ಆಗುತ್ತೆ ವೈಟ್ ಹಾಕ್ಕೊಂಡು. ಸೊ ಅದಕ್ಕೆ ಅವರು ಅದನ್ನು ಹಾಕ್ಕೊಂಡಿದ್ದಾರೆ. ನಮ್ಮ ಅಥರ್ವ ಕೂಡ ರೆಡಿ ಇದ್ದಾನೆ. ಆರ್ಯ ಅಮ್ಮನ ಹತ್ರ ಇದ್ದಾನೆ. ನಮ್ಮ ಚಿಂಟು ಕೂಡ ರೆಡಿ ಆದ್ಲು. ನನ್ನ ತೋರಿಸಿ ಗಾಯ್ಸ್ ಅನ್ಕೊಂಡು ಇಷ್ಟ ದಿನ ತೋರಿಸ್ಬಿಡಿ ಅಂತ ಇಂದ ಹೋಗ್ತಿದ್ಲು. ಸೊ ಅವಳು ಫುಲ್ ಸೆಟ್ ಮಾಡ್ಕೊಂಡಿದ್ದಾಳೆ ಹೇರ್ನ. ಹಾಗಾಗಿ ಈಗ ನಾವೆಲ್ಲರೂ ಈ ಸಲ ಬೇರೆ ಪ್ಲೇಸಿಗೆ ಹೋಗೋಣ ಅಂದ್ರೆ ಲೈಕ್ ಪಬ್ಬಿಗೆ ಹೋಗೋಣ ಅಂತ ಹೋಗ್ತಿದ್ವಿ. ಅಂದ್ರೆ ಪಬ್ಬಿಗೆ ಹೋಗಿ ನಾವು ಫುಲ್ಲು ಆ ಥರ ಅಲ್ಲ, ನಾವು ರೆಸ್ಟೋರೆಂಟ್ಗೆ ಹೋಗ್ತೀವಿ ಅಷ್ಟೇ. ಬಟ್ ಹೊಸ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಣ, ಹೊಸ ರೆಸ್ಟೋರೆಂಟ್ಸ್ನ ಅಂತ. ಹೋಗಿದ್ದಕ್ಕೆ ಏನು ಹೋಗೋಣ ಅಂತ ಹೋಗಿದ್ದಕ್ಕೆ ಏನು ಹೋಗ್ತಾ ಇರೋದು, ಬೇರೆ ಬೇರೆ ಥರ ಜಾಗ. ಮೈಸೂರಲ್ಲೂ ಬೆಂಗಳೂರು ರೇಂಜ್ಗೆ ಅಪ್ಡೇಟ್ ಆಗಿಲ್ಲ ಅಂದ್ರೆ ಒಂದು ರೇಂಜ್ಗೆ ಅಪ್ಡೇಟ್ ಇದೆ ಮೈಸೂರು. ಸ್ವಲ್ಪ ನಾವು ಅಪ್ಡೇಟ್ ಆಗೋಣ. ಮತ್ತೆ ನಮ್ಮ ಅಮ್ಮ ಮತ್ತೆ ನಮ್ಮ ಅತ್ತೆ ಮಾವ ಕೂಡ ಬರ್ತಾ ಇದ್ದಾರೆ. ಅವರು ಜಾಯ್ನ್ ಆಗ್ತಾರೆ. ನಾವು ಕೇಕ್ ಕಲೆಕ್ಟ್ ಮಾಡಿಕೊಂಡು, ಕೇಕ್ ಆರ್ಡರ್ ಕೊಟ್ಟಿದ್ದಾರೆ ನವೀನ್. ಸೊ ಅದನ್ನು ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಅತ್ತೆ ಮಾವನ್ನು ಕೂಡ ಪಿಕ್ ಮಾಡಿಕೊಂಡು ನಾವು ರೆಸ್ಟೋರೆಂಟ್ ಪಬ್ಬಿಗೆ ಹೋಗ್ತೀವಿ. ಸೊ ಅಲ್ಲಿ ಕೇಕ್ ಕಟಿಂಗ್ ಎಲ್ಲ ಮತ್ತೆ ಫುಡ್ಡು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಬರ್ತೀವಿ. ನಮ್ಮ ಈ ಒಂದು ಜರ್ನಿ ಏನಿದೆ, 7 ವರ್ಷ ಮದುವೆ ಆಗಿ ಇವತ್ತಿಗೆ
ಇರೋ ಅದಕ್ಕಿಂತ ಮುಂಚೆ ಒಂದೊಂದು ಹೇಳ್ಬಿಡ್ಲಿ ಅಂತ ಬಂದಿರೋದು. ನನ್ನ ಮಗ ಕಟಿಂಗ್ ಮಾಡಿಸ್ಕೊಂಡಿದ್ದಾನೆ, ಅದನ್ನ ತೋರ್ಸಕ್ ಸಲುವಾಗಿ ಬಂದಿದ್ದಾನೆ. ಹೀರೋ ತರ ಕಾಣ್ತಿದ್ದಾನೆ ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ಹೇಗ್ ಕಾಣ್ತಾ ಇದ್ದಾನೆ ನಮ್ಮ ಅಥರ್ವ ಅಂತ ಕಮೆಂಟ್ ಹಾಕಿ ನಾನು ಅವ್ನಿಗೆ ಓದಿ ಹೇಳ್ತೀನಿ. ಸ್ವಲ್ಪ ಏನ್ ಗೊತ್ತಾ, ಫ್ರಂಟು ಮತ್ತೆ ಇಲ್ಲಿ ಎಲ್ಲ ಒಂದೇ ಸಮ ಆಯ್ತು, ಮುಡಿ ಮಾಡಿಸ್ಬಿಟ್ಟಿದ್ವಲ್ಲ, ಸೊ ಅದಕ್ಕೆ ಸೈಡ್ಸ್ ಎಲ್ಲ ತೆಗ್ಸಿದೀನಿ. ಇದು ಇನ್ನು ಸ್ವಲ್ಪ ಮುಂದೆ ಉದ್ದ ಬಂದ್ರೆ ಚೆನ್ನಾಗಿ ಕಾಣುತ್ತೆ. ನನ್ನ ಮಗ ಚೆನ್ನಾಗಿ ಕಾಣ್ತಿದ್ಯಾ ಈಗಲೂ ಮಗನೆ? ಓಕೆ ಹೇಳಿದ್ದೀನಿ ಬಿಡು. ಮತ್ತೆ ಈ 7 ವರ್ಷ ಜರ್ನಿಯಲ್ಲಿ 7 ಬೀಳುಗಳು ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇತ್ತು. ಸೊ ಅದು ಏನಂದ್ರೆ 7 ಬೀಳಿನ ಬಾಳಿನಲ್ಲಿ ಏಳಿಗೆ ಒಂದೇ ಜೊತೆಗಿರ್ಲಿ ಅಂತ ನನ್ನ ಹೆಂಡತಿ ನನ್ನ ಕೈ ಹಿಡಿದು ಎಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ತರ. ಇವತ್ತಿಗೆ ನಮ್ ಚಿಕ್ಕಪ್ಪ ನಮ್ಮ ಆಂಟಿನ ಹೊಡ್ಕೊಂಡೋಗಿ ಹೊಡ್ಕೊಂಡಿಲ್ಲ ಹೋಗಿಲ್ಲ ಫ್ರೆಂಡ್ಸ್, ಹೊಡ್ಕೊಂಡು ಎಲ್ಲೂ ಹೋಗಿಲ್ಲ. ಅಯ್ಯಪ್ಪ ಎಷ್ಟು ಸ್ವೆಟ್ ಆಯ್ತಿದ್ದೀನಿ ನೋಡಿಲಿ. ಮದ್ವೆ ಆಗಿ ಇಷ್ಟೊತ್ತಾಗ್ಲೇ ನಮ್ಮ ಮನೆಗೆ ಪಾದಾರ್ಪಣೆ ಮಾಡಿಸಿದ್ದೆ ನನ್ನ ಹೆಂಡ್ತಿನ. ಇಷ್ಟೊತ್ತಾಗ್ಲಿ ಚಿಂಟು ಬೇರೆ ಉರ್ಕೋಬಿಟ್ಟಿದ್ಲು. ಯಾಕೆ ಗೊತ್ತಾ, ಅಡ್ಗಲ್ದಂಗೆ ನನಗೆ ಕರ್ಕೊಂಡೋಗಿಲ್ಲ ಅಂತ. ರಮ್ಮಿನ ಫ್ರೆಂಡು ವನಿತಾ ಮತ್ತು ಪೂಜಾ ಇಬ್ಬರು ಬಂದಿದ್ರು. ಇವಳು ಬಂದಿರಲಿಲ್ಲ ಚಿಂಟು. ಅದಕ್ಕೆ ಸ್ವಲ್ಪ ಬೇಜಾರಿತ್ತು ಅವಳಿಗೆ. 7 ವರ್ಷ ಆಗೋಯ್ತು ನೋಡಿ, ಹೆಂಗೆ ಅಂತ ಅನ್ನೋದೇ ಗೊತ್ತಿಲ್ಲ. ದಿನ ಹೇಗೆ ಕಳೀತಿದೆ ಅನ್ನೋದು ಗೊತ್ತಿಲ್ಲ. ಒಟ್ಟಲ್ಲಿ ಈ 7 ವರ್ಷದಲ್ಲಿ ಸಾಕಷ್ಟು ನೋವು, ನಲಿವು, ಸಂತೋಷ, ಸುಖ, ದುಃಖ ಎಲ್ಲವನ್ನೂ ಅನುಭವಿಸಿದ್ದೀವಿ. ಹತ್ತಿದ್ದೀವಿ, ನಕ್ಕಿದ್ದೀವಿ, ಪರದಾಡಿದ್ದೀವಿ, ಒತ್ತಾಡಿದ್ದೀವಿ. ಮುದ್ದಾದ ಮಕ್ಕಳು ಲೈಫ್ನ ಸೆಟಲ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಲೀಪ್ಲೆಸ್ ನೈಟ್ಗಳು ಎಷ್ಟೋ ಕಳ್ತಿದ್ದೀವಿ. ತುಂಬಾ ಕಷ್ಟಪಟ್ಟಿದ್ದೀವಿ. ಈ 7 ವರ್ಷದ ಬಾಂಧವ್ಯ 7 ಜನ್ಮಕ್ಕೂ ಇರಲಿ ಅಂತ ಕೇಳ್ಕೊಂತ ಹ್ಯಾಪಿ ಆನಿವರ್ಸರಿ ಅಂತಿ. ಹ್ಯಾಪಿ ಆನಿವರ್ಸರಿ. ಈ 7 ವರ್ಷದಲ್ಲಿ ನನ್ನಿಂದ ನಿಮ್ಗೆ ಏನಾದ್ರೂ ಬೇಜಾರಾಗಿದ್ರೆ ಅಂತ ಹೇಳಲ್ಲ, ಅಗ್ಗೆ ಆಗಿರುತ್ತೆ 100% ಆಗಿದೆ. ಮತ್ತೆ ಅದಕ್ಕೆಲ್ಲ ಸಾರಿ. ಅಂಡ್ ಲೈಫ್ ಲಾಂಗ್ ಹಾಗಂತ ಚೇಂಜ್ ಆಗ್ಬಿಡಲ್ಲ. 7 ವರ್ಷ ಆಯ್ತು ಅಂತ ನಾನು ಹಂಗೆ ಇರ್ತೀನಿ. ನೀನು ಯಾಕೆಂದ್ರೆ ಹಂಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಅಂತ ಹೇಳ್ತಾಳೆ. ಸೊ ಏನು ಮಾಡೋಕ್ಕಾಗಲ್ಲ. ನನ್ನ ಅಪ್ಪನ ಲೈಫಲ್ಲ ಹೆಂಡ್ತೀರು ಬಂದ್ಮೇಲೆ ಗಂಡಂದಿರು ಕೆಲವೊಂದು ಅಭ್ಯಾಸಗಳು ಚೇಂಜ್ ಮಾಡ್ಕೊಂಡಿರ್ತೀವಿ. ಹೇಳೋದು ಕೇಳಿಸ್ಕೊಳ್ಳಮ್ಮ. ಮದುವೆ ಆದಮೇಲೆ ಹೆಂಡ್ತೀರಿಗೆ ಗಂಡಂದು ಕೆಲವೊಂದು ಅಭ್ಯಾಸಗಳನ್ನ ಚೇಂಜ್ ಮಾಡಿಸ್ಬೇಕು ಅನ್ನೋ ಅಭ್ಯಾಸ ಇರುತ್ತೆ. ಸೊ ಅದು ಅವ್ರದ್ದು ರುಟೀನು, ನಮ್ಮದು ಹಂಗೆ ಚೇಂಜ್ ಮಾಡ್ಕೊಬೇಕು. ಏನೂ ಮಾಡೋಕ್ಕಾಗಲ್ಲ. ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದರೆ ಹೆಂಡ್ತಿನ ಚೇಂಜ್ ಮಾಡಬೇಕಾಗತ್ತೆ. ಸೊ ನಾನು ಅದಕ್ಕೆ ಹೆಂಡ್ತಿನ ಚೇಂಜ್ ಮಾಡೋದು ಬೇಡ, ಅಭ್ಯಾಸಗಳನ್ನ ಚೇಂಜ್ ಮಾಡ್ಕೊಳ್ಳೋದು. ಫ್ಲಾಟು ಹೊಸದು ನಾನು ಹಾಕೇ ಇಲ್ಲ ಇನ್ನು. ಇನ್ನೊಂದು ಫ್ಲೋ ತಪ್ಪಿಡುತ್ತೆ. ಆಯ್ತಾಯ್ತು, ಎಷ್ಟು ಸ್ವೆಟ್ ಆಗಿ ಕಾಣ್ತಿದೆ. ಇದಕ್ಕೆ ಇಷ್ಟ ಆಗೋದಿಲ್ಲ ನನಗೆ. 7 ವರ್ಷದಲ್ಲಿ ನನ್ನ ಅಭ್ಯಾಸಗಳನ್ನ ಹೆಂಡ್ತಿನ ಚೇಂಜ್ ಮಾಡೋದು ಬೇಡ, ಅಭ್ಯಾಸಗಳನ್ನ ಚೇಂಜ್ ಮಾಡ್ಕೊಳ್ಳೋದು ಅಂದ್ಕೊಂಡು ಅಭ್ಯಾಸಗಳನ್ನೆಲ್ಲ ಚೇಂಜ್ ಮಾಡಿಕೊಂಡು. ಏನಂದ್ರೆ ಫ್ರೆಂಡ್ಸ್, ಐ ಆಮ್ ವೆರಿ ಬ್ಲೆಸ್ಡ್ ಆಯ್ತಾ, ಇಂಥ ಗಂಡ ಸಿಗೋದಕ್ಕೆ. ನನ್ನ ಮುದ್ದಾದ 2 ಮಕ್ಕಳು, ನನ್ನ ಫ್ಯಾಮಿಲಿ, ಅದಕ್ಕೆಲ್ಲ ನಾನು ನಿಜವಾಗ್ಲೂ ಬ್ಲೆಸ್ಡ್. ಅದರಲ್ಲೂ ಗಂಡ ಅಂತ ವಿಷಯ ಬಂದಾಗ ನನಗೇನಾದರೂ ಹೆಣ್ಮಗು ಆಗಿದ್ದಿದ್ರೆ ಖಂಡಿತವಾಗ್ಲೂ ದೇವ್ರ ಹತ್ರ ನಾನು ಅದನ್ನೇ ಕೇಳ್ಕೊತಾ ಇದ್ದೆ, ನನ್ನ ಗಂಡನಂತ ಹುಡುಗನೇ ನನ್ನ ಮಗಳಿಗೂ ಸಿಗಲಿ ಅಂತ ಅಂದ್ಬಿಟ್ಟು. ಬಟ್ ನನ್ನ ಮಕ್ಕಳನ್ನ ಇವ್ರ ಥರ ಬೆಳೆಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅವರು ಅವ್ರ ಹೆಂಡ್ತಿದಿರನ್ನ ಮತ್ತೆ ಸುತ್ತಮುತ್ತ ಇರೋವಂಥ ಸಮಾಜನ ಹೇಗೆ ಟ್ರೀಟ್ ಮಾಡಬೇಕು. ಆಯಿತು, ನಮ್ಮ ಚಿಂಟುಗೆ ನನ್ನ ಗಂಡನಂತ ಹುಡುಗನೇ ಸಿಗಲಿ. ಸೊ ದಟ್ ಅವಳ ಲೈಫ್ ತುಂಬ ಚೆನ್ನಾಗಿರುತ್ತೆ, ಅವಳು ತುಂಬ ಖುಷಿಯಾಗಿರ್ತಾಳೆ ಅನ್ನೋದು ನನ್ನ ನಂಬಿಕೆ. ಮತ್ತೆ ನಂಗೂ ಅಷ್ಟೇ, ಚಿಂಟುನು ಅಷ್ಟೇ. ನಂಗೆ ದೂರ ಆ ಥರ ಎಲ್ಲ ಮದುವೆ ಮಾಡೋದಕ್ಕೆ ಇಷ್ಟ ಇಲ್ಲ. ಅವಳು ನಮ್ಮ ಹತ್ತಿರದಲ್ಲೇ ಇರಬೇಕು. ಥ್ಯಾಂಕ್ ಯು ಕಂದ, ಬೆಳಿಗ್ಗೆನೂ ಹೇಳ್ದ, ಮತ್ತೆ ಹೇಳ್ತಾ ಇದ್ದಾನೆ. ಸೊ ಬನ್ನಿ, ಈಗ ಲೇಟ್ ಆಗಿಬಿಡುತ್ತೆ. ಅಲ್ಲಿ ನಮ್ಮ ಅತ್ತೆ ಮಾವನು ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರನ್ನು ಪಿಕ್ ಮಾಡಿ, ಫಸ್ಟ್ ಕೇಕ್ ಕಲೆಕ್ಟ್ ಮಾಡಿಕೊಂಡು ಅವರನ್ನು ಪಿಕ್ ಮಾಡಿ ಅಲ್ಲಿಂದ ನಾವು ಇದಕ್ಕೆ ಹೋಗೋಣ. ಓಕೆ ಓಕೆ. ಆ್ಯಂಡ್ ವಿಶಸ್ ಹೇಳಿದ್ದೀರಾ, ನೆನ್ನೆನೇ ಅಡ್ವಾನ್ಸ್ ವಿಶಸ್ ಎಲ್ಲ ಹೇಳ್ಬಿಟ್ಟಿದ್ರಿ ಬ್ಲಾಗಲ್ಲಿ, ನಾನು ಲಾಸ್ಟ್ ಅಪ್ಲೋಡ್ ಮಾಡಿದ ಬ್ಲಾಗಲ್ಲಿ. ಆ್ಯಂಡ್ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಆಶೀರ್ವಾದ, ದೇವರ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ ಸದಾ ಯಾವಾಗಲೂ ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊಂತೀನಿ. ಲವ್ ಯು ಆಲ್. ಥ್ಯಾಂಕ್ ಯು. ಏನಮ್ಮ ಫ್ರೆಂಡ್ಸ್, ಈಗ ಟೈಮ್ ಬಂದು 7:19. ಸೊ ಕಾರ್ ಹಾಕೊಂಡಿರಲ್ಲ ಅಥರ್ವ ಏನೋ ಟಚ್ ಮಾಡ್ಬಿಡಕ್ಕಂದ ಅರ್ಜರಿ ಆರ್ಡರ್ ಕೊಟ್ಟಿದ್ವಿ. ಕೇಕ್ ಸಕ್ಕತ್ತಾಗಿರುತ್ತೆ ಅಲ್ವಾ ಅರ್ಜಲ್ಲಿ? ಚೆನ್ನಾಗಿರುತ್ತೆ. ಜಸ್ಟ್ ಬೇಕು ಅರ್ಜು, ಚೆನ್ನಾಗಿರುತ್ತೆ. ಬಸ್ ಗೊತ್ತಾಯ್ತು ಅದಕ್ಕೆ.
ನಮ್ಮ ಅತ್ತೆ ಮಾವ ಅಂತ ಅಂದರೆ ನಮ್ಮಮ್ಮ ಇದ್ದಾರಲ್ಲ, ನಮ್ಮಮ್ಮನ ಅಣ್ಣ ಮತ್ತು ಅಣ್ಣನ ಹೆಂಡತಿ. ಸೊ ಇವ್ರನ್ನ ತುಂಬ ಸಲ ನೋಡಿರ್ತೀರಾ. ಶಿವು ಮದುವೆಲಿ ಇವ್ರು ಬಂದು ನಿಂತ್ಕೊಂಡು ಎಲ್ಲ ಮದುವೆ ಮಾಡಿ ಹೋಗಿದ್ದು ನಮ್ಮ ಮನೆಗೆ ಬಂದೇ ಇರಲಿಲ್ಲ. ಸೊ ಇವತ್ತು ಇನ್ವೈಟ್ ಮಾಡಿದ್ವಿ, ಅವ್ರೂ ಬಂದೇ ಇಲ್ವಲ್ಲ ಬನ್ನಿ ಅಂತ ಅಂದ್ಬಿಟ್ಟು. ಹಾಗಾಗಿ ಅವ್ರನ್ನು ಪಿಕ್ ಮಾಡಿಕೊಂಡು ಶಿವು ಅವ್ರು ಆಲ್ರೆಡಿ ಬಂದಿದ್ದರು. ಈಗ ನಾವು ಕೂಡ ಬಂದ್ವಿ, ಕಾರ್ ಪಾರ್ಕ್ ಮಾಡಿ ಈಗ ಎಲ್ಲರೂ ಕೂಡ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ಒಂಥರ ಖುಷಿ ಆಗ್ತಾಯಿತ್ತು ಎಲ್ಲರೂ ಸೇರಿದ್ದು. ನಮ್ಗೆ ಏನಂತಂದರೆ, ನೀವು ನಮ್ಮ ಫ್ಯಾಮಿಲಿಯಲ್ಲಿ ಅಬ್ಸರ್ವ್ ಮಾಡಿರ್ತೀರಾ, ನಮಗೆ ಈ ಥರ ಸೆಲೆಬ್ರೇಷನ್ ಅಥವಾ ಮನೇಲಿ ಏನಾದರೂ ಒಂದು ಆ್ಯನಿವರ್ಸರಿನೋ ಬರ್ಡೇ ಅಂತ ಅಂದರೆ ನಾವೆಲ್ಲ ಹಿಂಗೆ ಸೇರಿ ಹೊರಗಡೆ ಹೋಗೋದು ಸಿಗುತ್ತಲ್ಲ ಖುಷಿ, ಅದು ನಾವೇ ಹೋದಾಗ ಸಿಗಲ್ಲ. ಹಾಗಾಗಿ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊತೀವಿ. ಏನಾದರೂ ಈ ಥರ ಸಣ್ಣ ಪುಟ್ಟ ಸೆಲೆಬ್ರೇಷನ್ಸ್ ಇದ್ದಾಗ ಎಲ್ಲರೂ ಸೇರಿ ಒಟ್ಟಿಗೆ ಹೋಗಿ ಈ ಥರ ಸೆಲೆಬ್ರೇಟ್ ಮಾಡಿದಾಗ ಅದೇನೋ ಒಂಥರ ಖುಷಿ ಸಿಗುತ್ತೆ. ಸೊ ನಮಗೆ ಈಗ ಗಂಡ ಹೆಂಡತಿ ಮಗು ಹೊರಗಡೆ ಹೋಗ್ಬಿಟ್ಟು ನಾವು ಸೆಲೆಬ್ರೇಟ್ ಮಾಡಿಕೊಂಡು ಕೇಕ್ ಕಟ್ ಮಾಡಿಕೊಂಡು ಡಿನ್ನರ್ ಮುಗಿಸ್ಕೊಂಡು ಬರೋದು ಖರ್ಚು ಕಡಿಮೆ ಆಗ್ಬೋದು, ಆದರೆ ನಾವೆಲ್ಲರೂ ಸೇರಿದಾಗ ಸಿಗುತ್ತಲ್ಲ ಖುಷಿ, ಅದು ನಮಗೆ ಸಿಗಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ ಅಂತ ಅಂದರೆ, ಈ ಥರ ಏನಾದರೂ ಒಂದು ಸೆಲೆಬ್ರೇಷನ್ ಆ ಥರ ಏನಾದರೂ ಇದ್ದಾಗ ಎಲ್ಲರೂ ಈ ಥರ ಸೇರೋದಕ್ಕೆ ಇಷ್ಟಪಡ್ತೀವಿ. ಎಲ್ಲರೂ ಸೇರಿ ಆ ಒಂದು ಸೆಲೆಬ್ರೇಷನ್ ಕೇಕ್ ಕಟ್ ಮಾಡಿ ಒಟ್ಟಿಗೆ ಊಟ ಮುಗಿಸಿದ್ರೆ ಅದೊಂಥರ ಫೀಲಿಂಗ್. ಇದು ಪಬ್ ಕಮ್ ರೆಸ್ಟೋರೆಂಟ್. ಇದು ಆ್ಯಕ್ಚುಲಿ ಇಲ್ಲಿ ಯಾವ ಥರ ಇರುತ್ತೆ ಏನು, ನಾವು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ಫುಡ್ಡೆಲ್ಲ ಯಾವ ಥರ ಟೇಸ್ಟ್ ಇರುತ್ತೆ ಏನು, ಬ್ಲ್ಯಾಕ್ ಹೌಸ್ ಅಂತ ಅಂದ್ಬಿಟ್ಟು ಏನು ಎತ್ತ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಆ್ಯಂಬಿಯನ್ಸ್ ಎಲ್ಲ ಹೇಗಿರುತ್ತೆ ಏನು, ಒಂದ್ಸಲ ಲೈಫಲ್ಲಿ ಇದನ್ನೆಲ್ಲ ನೋಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಮ್ಮಮ್ಮ ನಮ್ಮ ಅತ್ತೆ ಅವರೆಲ್ಲ ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರಲ್ಲ. ನಾವೆಲ್ಲ ಇಲ್ಲಿ ಡ್ರಿಂಕ್ಸ್ ಮಾಡಬೇಕು, ಮೋಜು ಮಸ್ತಿ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲೆಲ್ಲ ಏನು ನಾವು ಬಂದಿಲ್ಲ. ನಾವು ಈ ಒಂದು ಎನ್ವಿರಾನ್ಮೆಂಟ್ನ ನಾವು ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದೊಂದು ಇಂಟೆನ್ಷನ್ ಇತ್ತು. ಹೇಗಿರುತ್ತೆ ಏನು ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಇಲ್ಲಿ ಇನ್ನೂ ಯಾರೂ ಬಂದೇ ಇರಲಿಲ್ಲ, ನಾವೇ ಬಂದಿದ್ದು. ಹಾಗೆ ನಮ್ಮ ಮನೇಲೂ ಅಷ್ಟೇ ಯಾರು ಡ್ರಿಂಕ್ಸ್ ಮಾಡೋರು ಕೂಡ ಇಲ್ಲ. ನಾವಿಲ್ಲಿಗೆ ಬಂದಿದ್ದು ಮೇನ್ ಇಂಟೆನ್ಷನ್ ಅಂತಂದರೆ, ಸೊ ಒಂದು ಹೊಸ ಎಕ್ಸ್ಪೀರಿಯೆನ್ಸ್, ಬೇರೆ ಥರ ಹೇಗಿರುತ್ತೆ ಏನು ನೋಡೋಣ ನಾವು ಆ ಎನ್ವಿರಾನ್ಮೆಂಟಿಗೆ ಅಂತ ಬಂದ್ವಿ. ಫಸ್ಟ್ ಆಫ್ ಆಲ್ ನಮ್ಮಮ್ಮ ಅವ್ರಿಗೆ ಇದು ಪಬ್ಬು ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಅನ್ನೋದಕ್ಕೆ, ನಾನು ಅಷ್ಟೇ ಯಾವತ್ತೂ ಪಬ್ ಆ ಥರ ಎಲ್ಲ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಇದನ್ನೆಲ್ಲ ಒಂದ್ಸಲ ನೋಡ್ಕೊಂಡ್ವಿ. ಆ್ಯಂಡ್ ಫೋಟೋಸು ವಿಡಿಯೋಸು, ಮಕ್ಕಳಿಗಂತೂ ಆ ಸಾಂಗ್ ಹಾಕಿದ್ದಕ್ಕೂ ಅದಕ್ಕೂ ಡ್ಯಾನ್ಸ್ ಮಾಡೋದ್ರಲ್ಲಿ ತುಂಬ ಎಂಜಾಯ್ ಮಾಡಿದ್ದು ಅಂತಂದರೆ ನಮ್ಮ ಅಥರ್ವ. ಅವ್ನಿಗೆ ಯಾವ ರೇಂಜಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತ ಅಂದರೆ ನನಗೆ ಗೊತ್ತಾಗೋಯ್ತು ಅವ್ನಿಗೆ ಡ್ಯಾನ್ಸಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಅಂದ್ಬಿಟ್ಟು. ತುಂಬ ಡ್ಯಾನ್ಸ್ ಮಾಡ್ತಾ ಇದ್ದ. ಎಲ್ಲರೂ ಒಂಥರ ಖುಷಿಯಾಗಿದ್ವಿ. ನಮಗೇನು ಅಂತಂದರೆ ಎಲ್ಲರೂ ಒಟ್ಟಿಗೆ ಸೇರೋದೇ ಒಂಥರ ಖುಷಿ. ನಮಗೆ ಯಾರು ಪ್ರೀತಿ ಕೊಡ್ತಾರೆ ಅವ್ರಿಗೆ ಪ್ರೀತಿ ಕೊಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ನಾನು ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ. ಇರೋದು ಒಂದು ಶಾರ್ಟ್ ಲೈಫು, ಎಷ್ಟು ದಿನ ಇರ್ತೀವೋ ಅಷ್ಟು ದಿನವೂ ನಾವು ನಮ್ಮವ್ರ ಜೊತೆ ಈ ಥರ ಸಣ್ಣ ಪುಟ್ಟ ಏನು ವಿಚಾರಗಳಲ್ಲಿ ಖುಷಿನ ಶೇರ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಈ ಥರ ಎಂಜಾಯ್ ಮಾಡೋದ್ರಲ್ಲಿ ಎಷ್ಟು ಖುಷಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ನಮ್ಮ ಆರ್ಯ ಬಂದ ತಕ್ಷಣ ಅವ್ನು ಸ್ವಲ್ಪ ನಿದ್ರೆ ಇದರಲ್ಲಿದ್ದ. ಹಾಗಾಗಿ ಅವನು ಬಂದ ತಕ್ಷಣ ಆ್ಯಕ್ಟಿವ್ ಆಗಿಲ್ಲ. ಅವ್ನಿಗೆಲ್ಲೋ ಬಂದಿದ್ದೀನಲ್ಲ ಸೌಂಡು, ಆ ಲೈಟ್ಸು, ಸ್ವಲ್ಪ ಹೆದರ್ಕೊತಾ ಇದ್ದ ಅವನು. ಬಟ್ ನಮ್ಮ ಅಥರ್ವ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದ. ಯಾವ ರೇಂಜಿಗೆ ಅಂದರೆ ನೀವು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನೀವು ನೋಡ್ಬೋದು, ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದ. ಆ್ಯಂಡ್ ನಮ್ಮ ಅತ್ತೆ ಮಾವನ ಬಗ್ಗೆ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ನಾನು ಸುಮಾರು ಸಲ ಅತ್ತೆ ಮಾವನ ಬಗ್ಗೆ ಹೇಳಿದ್ದೀನಿ. ನನಗೆ ಕಷ್ಟ ಸುಖ ಅಂತ ಅಂದರೆ ನಮ್ಮ ಅತ್ತೆ ಯಾವಾಗಲೂ ರೆಡಿ ಇರ್ತಾರೆ. ನಮ್ಮ ಅತ್ತೆ ಮಾವ ನನಗೆ ಸಣ್ಣ ಪುಟ್ಟದ ನನ್ನ ಮಕ್ಕಳನ್ನ ಅವ್ರು ಬಂದಾಗ ನೋಡ್ಕೊಳ್ಳೋದಿರ್ಬೋದು. ಅತ್ತೆ ಮಾವ ಅಂತ ಅಂದರೆ ನಾನು ಅತ್ತೆ ಬಗ್ಗೆ, ಸೋದ್ರ ಮಾವನ ಬಗ್ಗೆ ಹೇಳ್ತಾ ಇರೋದು. ಅವರು ಮತ್ತು ಅವ್ರ ವೈಫ್ ಬಗ್ಗೆ, ನಮ್ಮ ಅಮ್ಮ ಇದ್ರಲ್ಲ ಅವ್ರ ಅಣ್ಣನ ಹೆಂಡತಿ ಮತ್ತು ಅವ್ರ ಹಸ್ಬೆಂಡ್ ಬಗ್ಗೆ. ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಯಾವತ್ತೂ ಅದಕ್ಕೆ ನಾದಿನಿ ಥರ ಇಲ್ಲವೇ ಇಲ್ಲ. ಅವರು ಒಂಥರ ಫ್ರೆಂಡ್ಸ್ ಥರ ಇರ್ತಾರೆ. ಅವ್ರನ್ನ ನೋಡಿ ನೋಡಿ ನಾವು ಕೂಡ ಇನ್ಸ್ಪೈರ್ ಆಗ್ತೀವಿ. ಅದಕ್ಕೆ ನಾದಿನಿ ಅಂತಂದರೆ ಹೌದು ಇದೇ ಥರ ಇರಬೇಕು. ಅವ್ರು ನಮ್ಮ ಮನೆಗೆ ಬಂದಾಗ ನಮ್ಮ ಕೆಲಸದಲ್ಲಿ ಭಾಗಿಯಾಗೋದು, ಮತ್ತು ನಮ್ಮನ್ನು ಅವ್ರ ಮಕ್ಳ ಥರನೇ ನೋಡೋದು. ಆ್ಯಕ್ಚುಲಿ ಅವ್ರಿಗೆ ಮಕ್ಕಳಿಲ್ಲ, ಬಟ್ ನನ್ನ ಮಕ್ಕಳನ್ನ ಅವರು ಒಂದು ಅಜ್ಜಿ ಥರನೇ, ಈಗ ನಮ್ಮಮ್ಮ ಹಿಂಗೆ ಕೇರ್ ಮಾಡ್ತಾರೆ, ತಿನ್ಸೋದು ಈ ಥರ ಎಲ್ಲ ಮಾಡ್ತಾರೆ, ಅದೇ ಥರ ನೋಡ್ಕೊತಾರೆ ಅತ್ತೆನೂ ಕೂಡ. ಅದ್ರ ಜೊತೆಗೆ ಈಗ ನಮಗೇನಾದರೂ ಈಗ ನನ್ನ ಮಗು ಡೆಲಿವರಿ ಆಯ್ತಲ್ಲ, ಆ ಡೆಲಿವರಿ ಆಗಿ ಟೈಮಲ್ಲಿ ಹಾಸ್ಪಿಟಲಲ್ಲಿ ಇರೋದಕ್ಕೆ ಅಂತಲೇ ಡೆಲಿವರಿ ಆಗ್ತಿದೆ, ಇವತ್ತು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ಹೊರಟು ಬಂದರು. ಅಂದರೆ ಒಂದು ತಾಯಿ ಸ್ಥಾನ, ಅಂದರೆ ಒಂದು ಅತ್ತೆ ಗಂಡನ ಅಮ್ಮನ ಸ್ಥಾನ ಹೇಗೆ
ತುಂಬ್ತಾರೆ. ಈಗ ನನ್ನ ಸೊಸೆಗೆ ಡೆಲಿವರಿ ಆಗ್ತಿದೆ ಹೋಗಬೇಕು ಅಂತ ಹೇಗೆ ಇಮ್ಮಿಡಿಯೇಟಾಗಿ ಗೊತ್ತಾಗಿದ ತಕ್ಷಣ ಬರ್ತಾರೆ, ಅದೇ ಥರ ಅವರು ವಿಚಾರ ಗೊತ್ತಾಗಿದ ತಕ್ಷಣ ಅಲ್ಲಿ ಇನ್ನೊಂದು ಫಂಕ್ಷನ್ ಇತ್ತು, ಅದನ್ನು ಮುಗಿಸ್ಕೊಂಡು ಇಮ್ಮಿಡಿಯೇಟಾಗಿ ಬಂದರು ನನ್ನ ಡೆಲಿವರಿ ದಿನ. ಹಂಗೆ ಆ ಒಂದು 3 ದಿನ, ಒಂದು 15 ದಿನದವರೆಗೂ ಇದ್ದು ನಂದು ಬಾಣಂತನ ಮಾಡಿ ಆ ಮಗುದು 11 ದಿನಕ್ಕೆ ಗುಣಿಬಾಯಿ ಮುಚ್ಚೋದು ಅಂತೆಲ್ಲ ಮಾಡ್ತಾರೆ ನೋಡಿ, ಅದನ್ನೆಲ್ಲ ಮಾಡಿ ಆ ಕರ್ತವ್ಯನ ಮಾಡಿ ಹೋದರು. ಅಂದರೆ ಇದೇ ಥರ ನಮ್ಮ ತಂದೆಗೆ ಸ್ಟ್ರೋಕ್ ಆದಾಗ್ಲೂ ಅಷ್ಟೇ, ಪ್ಯಾರಾಲಿಸಿಸ್ ಆದಾಗ ನಾವು ಆಂಧ್ರವರೆಗೂ ಕರ್ಕೊಂಡೋಗಿದ್ರು. ಆಗಲೂ ಜೊತೆಲಿ ತಂಗಿ ಥರನೇ ನಮ್ಮ ಡ್ಯಾಡಿನೂ ಟ್ರೀಟ್ ಮಾಡ್ತಾ ಇದ್ದಿದ್ದು. ಅದಕ್ಕೋಸ್ಕರ ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ, ಅವ್ರನ್ನ ಬಿಟ್ಟು ಹೋಗಲ್ಲ ನಾನು. ಏನಾದರೂ ಈ ಥರದ್ದು ಇದ್ದಾಗ ನಮ್ಮ ಡ್ಯಾಡಿ ಹೇಗೆ ಅವ್ರನ್ನ ಟ್ರೀಟ್ ಮಾಡ್ತಾಯಿದ್ರು, ಹೇಗೆ ನೋಡ್ಕೋತಾಯಿದ್ರು, ನಾನು ಅದೇ ಥರ ಅವ್ರನ್ನ ನೋಡ್ಕೊಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಗೌರಿ ಹಬ್ಬದಲ್ಲಿ ಟ್ರೀಟ್ ಮಾಡೋದಿರ್ಬೋದು. ಸೊ ಅದನ್ನೆಲ್ಲ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಆರ್ಯ ನೋಡಿ ಇವಾಗ ಬಂದ ಅವನು ಟ್ರ್ಯಾಕ್ಗೆ. ಇನ್ನು ಅಮ್ಮ ಮಗ ಇವರಿಬ್ಬರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಮಸ್ತಾಗಿ ಎಂಜಾಯ್ ಮಾಡಿದ್ವಿ ಮಾತ್ರ. ಇಲ್ಲಿ ನಮ್ಮ ಅಥರ್ವನ್ನ ನೋಡ್ತಾ ಇರ್ಬೋದು, ಅವನ ಶೋಕಿನೇ ಬೇರೆ, ಆರಾಮಾಗಿ ಫುಲ್ಲು ಡ್ಯಾನ್ಸ್ ಮಾಡಿಕೊಂಡು ಕುತ್ಕೊಂಡಿದ್ದಾನೆ. ಏನು ಬಂದ್ಬಿಟ್ಟು ಕುತ್ಕೊಳ್ಳೋದು ನೋಡ್ಬೇಕೀಗ ನೀವು ಇವನನ್ನು ಯಾವ ರೇಂಜಿಗೆ ಕೂತಿದ್ದಾನೆ ಅಂತ. ಫುಲ್ಲು ನಾವು ಅದನ್ನೆಲ್ಲ ನೋಡಿ ಎಲ್ಲರೂ ನಗಾಡ್ತಾ ಇದ್ವಿ, ಹೆಂಗೆ ಕೂತೋನೆ ನೋಡು ಅಂತ ಅಂದ್ಬಿಟ್ಟು. ಶೋಕಿ ನೋಡಿ ಇವಂದು. ಈ ಮಕ್ಕಳು ಹೆಂಗಲ್ವಾ, ಅವ್ರಿಗೂ ಎಲ್ಲನೂ ಒಬ್ಸರ್ವ್ ಮಾಡ್ತಾರಲ್ಲ, ಅವ್ರಿಗೆ ಇದೇ ಥರ ಸ್ಟೈಲ್ ಮಾಡಬೇಕು ಅದು ಇದು. ಅವ್ನಿಗೆ ಯಾರೂ ಏನೂ ಹೇಳ್ಕೊಟ್ಟಿಲ್ಲ, ಅವ್ನು ನನ್ನನ್ನು ಕರೆದ್ಬಿಟ್ಟು ನೋಡಿ ಈ ಥರ ಅಂದ್ಕೊಂಡು ಬಂದು ಕುತ್ಕೊಂಡ. ಆಮೇಲೆ ಇನ್ನು ಕೇಕ್ ಕಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಕೇಕ್ ಕಟ್ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಕೇಕ್ ಅರ್ಸ್ ಬೇಕ್ರಿಯಿಂದ ತೊಗೊಬಂದಿದ್ವಲ್ಲ, ಸೊ ಅದನ್ನು ಈಗ ಓಪನ್ ಮಾಡ್ತಾ ಇದ್ದಾರೆ ನವೀನ್. ಈಗ ಕೇಕ್ ಕಟ್ ಮಾಡಬೇಕು. ಖುಷಿ ಆಯಿತು ಒಂಥರ. ಮದುವೆ ಆಗಿ 7 ವರ್ಷ ಆಯಿತು. 7 ವರ್ಷದಲ್ಲಿ 1 ವರ್ಷ ಅಂತೂ ಸಿಕ್ಕಾಪಟ್ಟೆ ಜಗಳ ಆಡ್ಬಿಟ್ಟಿದ್ದೀವಿ. ಆದರೆ ರಿಮೈನಿಂಗ್ ಏನು ಈ 6 ಇಯರ್ಸ್ ಇದೆ, ಆ 6 ಇಯರ್ಸಲ್ಲಿ ನಾವು ಒಬ್ರನ್ನೊಬ್ರು ತುಂಬಾ ಅರ್ಥ ಮಾಡ್ಕೊಂಡ್ವಿ. ಸೊ ನನ್ನ ಹೆಂಡತಿ ಹೀಗೆ ಅನ್ನೋದು ಅವರಿಗೆ ಅರ್ಥ ಆಗಿಬಿಡ್ತು. ನನಗೂ ಅಷ್ಟೇ. ನನ್ನ ಗಂಡ ಮುಂಚೆ ಎಲ್ಲ ನಾವು ಯಾವ ಥರ ಅಂತ ಅಂದರೆ, ಮದುವೆ ಆಗಿದ್ದು ಹೊಸದ್ರಲ್ಲಿ ಅವ್ರ ಫೋನ್ನ ಅವಾಗವಾಗ ಚೆಕ್ ಮಾಡ್ತಾ ಇದೆ, ಮತ್ತು ಅವ್ರಿಗೆ ನನ್ನ ಮೇಲೆ ನನ್ನ ಹೆಂಡತಿ ಹೇಳೋದು ಕರೆಕ್ಟ್ ಇರುತ್ತೆ ಅನ್ನೋ ವಿಶ್ವಾಸ ಅವ್ರಿಗೆ ಇರ್ತಾ ಇರಲಿಲ್ಲ. ಯಾವುದಾದ್ರೂ ಒಂದು ಸಿಲ್ಲಿ ವಿಷಯಕ್ಕೂ ಜಗಳ ತೆಗೆಯೋದು, ದೊಡ್ಡದಾಗಿ ಜಗಳ ಮಾಡೋದು, ಇಬ್ಬರು ಜಗಳ ಆಡೋದು, ಈ ಥರ ಎಲ್ಲ ಮಾಡ್ಕೊತಾ ಇದ್ವಿ. ಆದರೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಒಬ್ರನ್ನೊಬ್ರು ಯಾವ ರೇಂಜಿಗೆ ಅರ್ಥ ಮಾಡ್ಕೊಂಡ್ವಿ ಅಂತ. ಅಂದರೆ ಈ ಜಗತ್ತಲ್ಲಿ ಅದು ಎಂಥ ಪ್ರಾಬ್ಲಮ್ಸ್ ಬಂದ್ರೂ ನಾವಿಬ್ಬರು ಜೊತೆಗಿದ್ರೆ, ನಾವಿಬ್ಬರು ಫೇಸ್ ಮಾಡಿ ನಾವು ಗೆಲ್ತೀವಿ ಅನ್ನೋದು ನಮಗೆ ಕಲಿಸ್ತು. ಜೊತೆಗೆ ಆ ಒಂದಷ್ಟು ಗ್ಯಾಪಲ್ಲಿ ಈ 7 ವರ್ಷದಲ್ಲಿ ನಮಗಾದಂಥ ಅವಮಾನಗಳು, ಬಂದಂಥ ಪ್ರಾಬ್ಲಮ್ಸು ನಮ್ಮನ್ನು ಇನ್ನೂ ಸ್ಟ್ರಾಂಗ್ ಮಾಡ್ತು, ನಮ್ಮಿಬ್ಬರು ಬಾಂಡಿಂಗ್ನ ಸ್ಟ್ರಾಂಗ್ ಮಾಡ್ತು. ಆ್ಯಂಡ್ ಬೇರೆಯವ್ರು ನಮ್ಮನ್ನು ನಡೆಸ್ಕೊಂಡಿದ್ದ ರೀತಿ, ನಾವು ಹೇಗಿರಬೇಕು ಸೊಸೈಟಿಯಲ್ಲಿ, ಇಲ್ಲಿ ಯಾವುದಕ್ಕೆ ಮರ್ಯಾದೆ ಕೊಡ್ತಾರೆ ಅನ್ನೋದನ್ನೆಲ್ಲ ನಮಗೆ ತಿಳಿಸ್ಕೊಡ್ತು. ಇನ್ನು ಅದ್ರ ಜೊತೆಗೆ ನಮ್ಮ ಲೈಫ್ನ ಒಂದು ಪ್ರೀಷಿಯಸ್ ಗಿಫ್ಟ್ ದೇವರಿಂದ ನಮಗೆ ಸಿಕ್ಕಿರೋದು ಅಂತಂದರೆ ನನ್ನ ಮುದ್ದಾದ ಈ 2 ಮಕ್ಕಳು. ನನ್ನ ಲೈಫಲ್ಲಿ ಫಸ್ಟ್ ಮಗು ಅಂತ ಅಥರ್ವ ಅವ್ನು ಬಂದಾದ್ಮೇಲೆ ನನ್ನ ಲೈಫ್ ಯಾವ ಥರ ಚೇಂಜ್ ಆಯಿತು ಅಂತ ಅಂದರೆ, 1 ವರ್ಷದವರೆಗೂ ಇದ್ದಿದ್ದು ನೋವೆಲ್ಲ ನಿಧಾನವಾಗಿ ಹೋಗ್ತಾ ಬಂತು. ನಮ್ಮ ಒಂದು ಕಲರ್ಫುಲ್ ಆಯಿತು ನಮ್ಮ ಲೈಫು. ಮತ್ತು ಅವ್ನು ಮಾತಾಡೋದಕ್ಕೆ ಬರಲ್ಲ ಅನ್ನೋದು ನನಗೊಂದಷ್ಟು ವರ್ಷ ಟೆನ್ಷನ್ ಆಗಿತ್ತು. ಆದರೆ ಅವ್ನು ಈಗ ಮಾತೇ ನಿಲ್ಲಿಸೋದಿಲ್ಲ. ಅದ್ರ ಜೊತೆಗೆ ಅವ್ನು ಕಲಿತಿರೋ ಅಂಥ ಸಂಸ್ಕಾರ ಇವತ್ತು ಬೇರೆ ನನಗೆ ನೋಡಿದಾಗ ನನ್ನ ಮಗ ನಾನು ಅಂದ್ಕೊಂಡಂಗೆ ಬೆಳೀತಿದ್ದಾನೆ ಅನ್ನೋದೊಂದು ಅದೊಂಥರ ತೃಪ್ತಿ ಇದೆ. ಅದ್ರ ಜೊತೆಗೆ ಇನ್ನು ಆರ್ಯ ಬರಬೇಕಾದ್ರಂತೂ ಅದೊಂಥರ ಅನ್ಎಕ್ಸ್ಪೆಕ್ಟೆಡ್ಡು, ಬೇಕು ಬೇಡ ಅನ್ನೋ ಕನ್ಫ್ಯೂಷನಲ್ಲೇ ಈ ಮಗುನ ಮಾಡ್ಕೊಂಡ್ವಿ. ಬಟ್ ಅವ್ನು ಬಂದಾದಮೇಲೆ ಅವ್ನು ತರಿಸೋ ನಗು ಇದೆಯಲ್ಲ, ಅವನ ಕ್ಲೆವರ್ನೆಸ್ ಇದೆಯಲ್ಲ, ಅದಂತೂ ಅದು ಬೇರೆ ಥರ ಅಂತ ಅನಿಸುತ್ತೆ. ಅದೇನೋ 2ನೇ ಮಕ್ಕಳೇ ಹಾಗೆ ಅಂತಾರೆ, ಬಟ್ ಇವನು ತುಂಬ ಎಕ್ಸ್ಟ್ರಾಡಿನರಿ. ಮತ್ತು ಅಷ್ಟೇ ಕ್ವಾಟ್ಲೆ ಕೊಡ್ತಾನೆ ನಮಗೆ. 2ನೇ ಮಕ್ಕಳು, 1ನೇ ಮಕ್ಕಳು ಫುಲ್ಲು ಸೈಲೆಂಟಾಗಿ ಆ ಥರ ದೇವ್ರ ಥರ ಇರ್ತಾನೆ ನಮ್ಮ ಅಥರ್ವ. ಬಟ್ ಆರ್ಯ ಅಂತೂ ಫುಲ್ ಡೆಡ್ ಆಪೋಸಿಟ್, ವಿಲ್ಲನ್ ಥರ. ಅವನು ಇದು ತೊಂದರೆ ಕೊಡೋದಿರ್ಬೋದು, ತರಲೆ ಮಾಡೋದಿರ್ಬೋದು, ಬಟ್ ಅಷ್ಟೇ ನಗಿಸ್ತಾನೆ, ಅಷ್ಟೇ ಕ್ಯೂಟಾಗಿದ್ದಾನೆ ಅವನು. ಆರ್ಯ ಬಂದು ಸ್ವಲ್ಪ ಕಲರ್ ಕಮ್ಮಿ ಆಯಿತಾ ಅವನು, ನಂತರ ಅವನು ಸ್ವಲ್ಪ ಡಸ್ಕಿ ಸ್ಕಿನ್ನು ಅವನು. ಬಟ್ ಅವನ ಮುಖದಲ್ಲಿರೋ ಲಕ್ಷಣ ಅಂತೂ ಯಾರು ನೋಡಿದ್ರೂ ಸೂಪರಾಗಿದ್ದಾನೆ ನಿಮ್ಮ ಮಗ, ತುಂಬ ಕ್ಯೂಟಾಗಿದ್ದಾನೆ ಅಂತ ಅಂತಾರೆ. ಬಟ್ ಅವನು ಆಲ್ಮೋಸ್ಟ್ ಒಂದು ಕೈ ಕಾಲೆಲ್ಲ ನಂತರನೇ ಅಂತ ಹೇಳ್ತಾರೆ ನಮ್ಮಮ್ಮ ಎಲ್ಲ ನೋಡ್ತಾರಲ್ಲ ಅವರೆಲ್ಲ. ಸೊ ಅವ್ನು ಸ್ವಲ್ಪ ಸ್ಕಿನ್ ಕಲರು ಅಷ್ಟೇ ನಂತರನೇ ಡಸ್ಕಿ ಕಲರೇನೆ. ಬಟ್ ಅವನೇ ತುಂಬ ಲಕ್ಷಣವಾಗಿದ್ದಾನೆ ಅಂತ. ಬಟ್ ನನಗೆ ಹೆತ್ತವರಿಗೆ 2 ಮಕ್ಕಳು ಅಷ್ಟೇ ಸ್ವೀಟ್ ಅಂತ ಅನಿಸ್ತಾ ಇರುತ್ತೆ ನನಗೆ. ಅವರಿಬ್ಬರು ನಿಜವಾಗ್ಲೂ ನಮ್ಮ ಈ ಒಂದು ಜರ್ನಿಯಲ್ಲಿ ಸಿಕ್ಕಿರೋಂಥ ಏನು ಒಂದು ಪ್ರೀಷಿಯಸ್ ಗಿಫ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ರಿಗೂ ಕೇಕ್ ತಿನ್ನಿಸಿದ್ದಾಯಿತು, ಎಲ್ಲರೂ ಎಂಜಾಯ್ ಮಾಡಿದ್ವಿ.
ಆ್ಯಂಡ್ ರಕ್ಷಿತಾ, ಶಿವಕುಮಾರ್ ಅವ್ರ ಲೈಫು ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಲೈಫಲ್ಲೂ ಅವರೆಲ್ಲ ಅಂದ್ಕೊಂಡಿದ್ದಾಗಲಿ, ಅವ್ರಿಗೂ ಈ ಥರ ಮುದ್ದಾದ ಮಕ್ಕಳು ಆದಷ್ಟು ಬೇಗ ಆಗಿ, ನಾನು ಯಾವಾಗಲೂ ರೇಗಿಸ್ತಾ ಇರ್ತೀನಿ, ಸೊಸೆ ಬರ್ತಾಳ ನನಗೆ ಅದು ಇದು ಅಂತ ಅಂದ್ಬಿಟ್ಟು. ನೋಡೋಣ, ಎಲ್ಲರ ಇದೊಂಥರ ಅದು ಹಿಂಗೆ ಅಕ್ಕ ತಮ್ಮ ಅಂತ ಇದ್ದಾಗ ನಮ್ಗೆ ಈ ಥರದ್ದೆಲ್ಲ ಒಂದು ಆಸೆ ಅದು ಇದು ಇದ್ದೇ ಇರುತ್ತೆ. ಒಟ್ನಲ್ಲಿ ನಾವೆಲ್ಲರೂ ಇದೇ ಥರ ಖುಷಿಯಾಗಿ ಯಾವಾಗಲೂ ಇರಬೇಕು ಅಂತಲೇ ನಾವು ಕೇಳ್ಕೊಳ್ಳೋದು. ನೀವೆಲ್ಲರೂ ಹೇಳ್ತಾ ಇರ್ತೀರ ನಿಮ್ಮ ಫ್ಯಾಮ್ಲಿ ನೋಡೋದಕ್ಕೆ ಚೆಂದ, ನೀವೆಲ್ಲರೂ ನಮ್ಗೆ ಇಷ್ಟ ಆಗೋದೇ ನಿಮ್ಮ ಈ ಥರ ಎಲ್ಲ ನೀವು ಒಗ್ಗಟ್ಟಾಗಿರ್ತೀರಾ ಅಂತ, ನಿಮ್ಮ ಫ್ಯಾಮಿಲಿ ನೋಡೋದಕ್ಕೆ ನಮ್ಗೆ ಇಷ್ಟ ಅಂತ ಅಂದ್ಬಿಟ್ಟು. ಸೊ ನಾವು ಯಾವಾಗಲೂ ಇದೇ ಥರ ಇರೋದಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ದೇವ್ರ ಆಶೀರ್ವಾದದಿಂದ ನಮ್ಮ ಮೇಲೂ ಯಾರ ದೃಷ್ಟಿನೂ ಬೀಳದೆ ನಮ್ಮ ಈ ಒಂದು ಫ್ಯಾಮಿಲಿ ಇದೇ ಥರ ಇರಲಿ ಅಂತಲೇ ನಾವು ಬೇಡ್ಕೊತೀವಿ. ಆ್ಯಂಡ್ ಈಗ ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಆದರೆ ನಮಗಿಲ್ಲಿ ಒಂದು ವಿಷಯ ಡಿಸಪಾಯಿಂಟ್ ಆಯಿತು. ಕೇಕ್ ಸೆಲೆಬ್ರೇಷನ್ ಎಲ್ಲ ಆಯಿತು, ಅದಾದಮೇಲೆ ತುಂಬ ಡಿಸಪಾಯಿಂಟ್ ಆಗಿದ್ದ ವಿಷಯ ಏನಂತ ಅಂದರೆ, ನಾವು ನೆಕ್ಸ್ಟ್ ಡಿನ್ನರ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಮಟನ್ ಐಟಮ್ ಯಾವುದು ಕೂಡ ಇಲ್ಲ ಅಂತ ಅಂದರು. ನಮ್ಗೆ ಅದು ಡಿಸಪಾಯಿಂಟ್ ಆಯಿತು. ಚಿಕನ್ ರೆಗ್ಯುಲರಾಗಿ ತಿಂತಾ ಇರ್ತೀವಿ, ಬಟ್ ಇವತ್ತೆಲ್ಲ ನಾವು ಮಟನಲ್ಲಿ ತಿನ್ನಬೇಕು ಅಂತ ಬಂದಿದ್ದು. ಬಟ್ ಇಲ್ಲ ಅಂತ ಗೊತ್ತಾದ್ಮೇಲೆ ಫ್ಲಾಪ್ ಆಯಿತು. ಅಲ್ಲಿ ಯೋಚನೆ ಮಾಡಿ ನೆಕ್ಸ್ಟು ಅಲ್ಲೇ ನಿಯರ್ ಇರೋ ಅಂಥ ಹೋಟೆಲ್ ಕಲ್ಯಾಣಿಗೆ ಬಂದಿದ್ವಿ. ಕಲ್ಯಾಣಿಗೆ ಬಂದರೆ ನಮಗೆ ತುಂಬಾ ಮೆಮೊರೀಸ್ ಇದೆ. ಆ ಥರ ಒಂದು ಫಸ್ಟ್ ಇಯರ್ ಬರ್ಡೇ ನಾವು ಇಲ್ಲೇ ಮಾಡಿದ್ದು, ಅದರದ್ದು ಸಿಕ್ಕಾಪಟ್ಟೆ ಮೆಮೊರೀಸ್ ನಮಗಿದೆ. ಅದನ್ನು ಮರೆಯೋದಕ್ಕೆ ಆಗಲ್ಲ, ಅದನ್ನಂತೂ ಎಲ್ಲರೂ ನೆನೆಸ್ಕೊತಾರೆ. ಬಟ್ ಇಲ್ಲಿ ಲಾನಲ್ಲಿ ನಾವು ಲಾಸ್ಟು ಸೆಲೆಬ್ರೇಟ್ ಮಾಡಿದ್ದು, ಡಿನ್ನರ್ ಎಲ್ಲ ಮಾಡಿದ್ದು, ಮತ್ತು ಬೊಫೆ ಹೇಳಿದ್ವಿ. ಇಲ್ಲಿ ಈಗ ಬೇರೆ ಇಲ್ಲಿ ಡ್ರಿಂಕ್ಸ್ ಮಾಡೋರು, ಸ್ಮೋಕ್ ಮಾಡೋರು ಎಲ್ಲ ಇದು ಲಾನಲ್ಲಿದ್ದರು. ನಾವು ಒಳಗಡೆ ಹೋಗಿ ಊಟ ಮಾಡಬೇಕು ಅಂತ ಹೇಳಿದ್ರು. ಓಕೆ ಅಂತ ಅಂದ್ಬಿಟ್ಟು ಈಗ ನಾವು ಒಳಗಡೆನೆ ಊಟಕ್ಕೆ ಅಂತ ಹೋಗ್ತೀವಿ. ನಮ್ಗೆ ಇವತ್ತು ಒಂಥರ ಡಿಸಪಾಯಿಂಟ್ ಆಯಿತು. ಫಸ್ಟ್ ಆಫ್ ಆಲ್ ನಾವು ಹೋಗಿದ್ದ ಜಾಗದಲ್ಲಿ ಊಟ ಅದು ಮಟನ್ ಸಿಗಲಿಲ್ಲ ಅನ್ನೋದು ಒಂದು ಡಿಸಪಾಯಿಂಟ್ ಆಯಿತು. ಇನ್ನು ಇಲ್ಲಿ ಫುಡ್ ಡೆಲಿವರಿ ಮಾಡೋದು ಕೂಡ ಸ್ವಲ್ಪ ಟೈಮ್ ತೊಗೊಂಡ್ರು. ಸೊ ಫಸ್ಟು ನಾವು ತಂದೂರಿ ಆರ್ಡರ್ ಮಾಡಿದ್ದ, ಚಿಕನ್ ತಂದೂರಿನ ಜೀವಿತ್ತು. ಹಾಗಾಗಿ ಅದನ್ನೆಲ್ಲ ಟೇಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ವಿ. ಆಮೇಲೆ ರೋಟಿ ಮತ್ತು ಹೈದ್ರಾಬಾದಿ ಮಟನ್ ಕರಿ ಮತ್ತು ಮಟನ್ ಮಸಾಲ ಅಂದ್ಕೊಂಡು ಆರ್ಡರ್ ಮಾಡಿದ್ವಿ. ಅದು ಕೂಡ ಬಂತು. ಬಟ್ ಎಲ್ರಿಗೂ ತುಂಬ ಹೊಟ್ಟೆ ಹಸ್ತಿತ್ತು. ನಾವು ಅಂದ್ಕೊಂಡಂಗೆ ನಾವು ಹೋಗಿದ್ದ ಕಡೆನೇ ಫುಡ್ ಕರೆಕ್ಟಾಗಿ ಸಿಕ್ಬಿಟ್ಟಿದ್ದರೆ ನಮಗೆ ಡಿಸಪಾಯಿಂಟ್ ಆಗ್ತಾ ಇರಲಿಲ್ಲ. ಅದಾದಮೇಲೆ ಈಗ ಎಲ್ಲ ಊಟ ಮಾಡ್ಕೊತಾ ಇದ್ದೀವಿ. ನಮ್ಮ ಆರ್ಯ ಅಂತೂ ಇಲ್ಲೂ ಚೆನ್ನಾಗಿ ಕ್ವಾಟ್ಲೆ ಕೊಡ್ತಾಯಿದ್ದ. ನನಗಂತೂ ಮಕ್ಕಳು ದೊಡ್ಡವರಾಗೋವರೆಗೂ ಈ ಥರದ್ದು ಎಲ್ಲಿಗೂ ಹೋಗಬಾರ್ದು ಅಂತ ಎಲ್ಲ ಅನ್ಕೋತಾ ಇದೆ ಆ ಮೂಮೆಂಟಿಗೆ ನನಗಂತೂ ಅಷ್ಟು ಫ್ರಸ್ಟ್ರೇಟ್ ಆಗಿಬಿಟ್ಟಿತ್ತು. ಆಮೇಲೆ ಅವನು ಸಮಾಧಾನ ಆದ, ಅವ್ನ ಪಡ್ಗವನ್ನ ಆಟಾಡ್ತಾ ಇದ್ದ. ಸೊ ಫ್ರೆಂಡ್ಸ್, ಇದಾಗಿತ್ತು ಆ್ಯನಿವರ್ಸರಿ ವ್ಲಾಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.